ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನ್ನಿ ಡಿಸೈನ್ಸ್. ಇವತ್ತು ಪರ್ಲ್ ಯೂಸ್ ಮಾಡಿಕೊಂಡು ಬೀಡ್ಸ್ ಕುಚ್ಚು ಹಾಕೋದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಡಿಸೈನು. ಈ ಡಿಸೈನ್ ಮಾಡೋದು ಹೇಗೆ ಅಂತ ನಿಮಗೆ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಫುಲ್ ವಿಡಿಯೋ ಆದರೆ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಯಾರಾದರೆ ನಮ್ಮ ಚಾನಲ್ ಫಸ್ಟ್ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಯಾರಾದರೆ ಬಿಗ್ನರ್ಸು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆಯೋ ಅವರು ಫುಲ್ ವಿಡಿಯೋ ಆದರೆ ಸ್ಕಿಪ್ ಮಾಡ್ದಂಗೆ ಎಲ್ಲೂ ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್. ಇಷ್ಟು ಹಾಕ್ಕೊಂಡು ಬಂದಿದ್ದೀನಿ. ಮುಂದಕ್ಕೆ ಇನ್ನು ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಪರ್ಲ್ ಬೀಡ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಈ ಸೈಜ್ ಬೀಡ್ಸು ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ದಪ್ಪದ್ದು ಬೆಳೆಸ್ಬೋದು, ಸ್ವಲ್ಪ ಸಣ್ಣದ್ದು ಬೆಳೆಸ್ಬೋದು. ನಿಮ್ಮ ಇಷ್ಟ, ನೀವು ಯಾವ್ದು ಬೇಕಾದರೂ ಹಾಕ್ಬೋದು. ಗೋಲ್ಡ್ ಬೀಡ್ಸು, ಕಾಪರ್ ಬೀಡ್ಸು, ಎನಿ ಬೀಡ್ಸು ಪರ್ಲ್ ಬದಲು ಯಾವುದಾದ್ರೂ ಯೂಸ್ ಮಾಡ್ಬೋದು. ನಾನಾದರೆ ಸ್ಯಾರಿ ಪೂರ್ತಿ ಕ್ರೀಮ್ ಕಲರ್ ಇದೆ, ಹಾಗಾಗಿ ಪರ್ಲ್ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಗೋಲ್ಡ್ ಕಲರು ನಾರ್ಮಲ್ಲು ಮೀಡಿಯಮ್ ಸೈಜು ಗೋಲ್ಡ್ ಕಲರ್ ಬೀಡ್ಸ್ ತೊಗೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದೆಲ್ಲ ಕುಚ್ಚು ಇತ್ತು, ಪರ್ಲ್ ಎಲ್ಲ ಫುಲ್ಲು ಹಿಂಗೆ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ನಾವು ಟೆಸಲ್ಸ್ ಏನಾದರೂ ರೆಡಿ ಮಾಡಿದರೆ ಹಾಗೇನೋ ಹಾಕ್ಕೋಬೋದು. ನಾನು ಟೆಸಲ್ಸ್ ರೆಡಿ ಮಾಡದೆ ಹೇಗೆ ಹಾಕೋದು ಅಂತ ತೋರಿಸಿ ನೋಡಿ ಫ್ರೆಂಡ್ಸು. ಇದು ಕುಚ್ಚಿಗೆ ಸ್ಪೇಸು ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಕುಚ್ಚಿಗೆ ಸ್ಪೇಸು ಫಸ್ಟೇ ಬಿಡ್ಕೋಬೇಕಾಗತ್ತೆ. ಈ ಥರ ಫ್ರೆಂಡ್ಸ್ ನಾಟ್ ಹಾಕ್ಕೊಳ್ಳಿ. ಈ ಥರ ಇಲ್ಲೊಂದು ಕುಚ್ಚು ಜಾಗ ಇದು ಆದಮೇಲೆ ಮತ್ತೆ ಈಗ ಒಂದು ಪರ್ಲ್ ಬೀಡ್ ತಗೊಳ್ಳೋಣ. ಒಂದೇ ಒಂದು ಬೀಡ್, ಸಿಂಗಲ್ ಬೀಡು ನೋಡಿ ಫ್ರೆಂಡ್ಸ್. ಇದೊಂದು ಬೀಡ್ ತಗೊಂಡು ಬೀಡ್ಗೆ ಎಷ್ಟು ಬೇಕೋ ಸ್ಪೇಸ್ ಅಷ್ಟು ಸ್ಪೇಸ್ ನೋಡಿಕೊಂಡು ಕೆಳಗಡೆಯಿಂದ ಈ ಥರ ಮೇಲೆ ಚುಚ್ಕೊಂಡು ಥ್ರೆಡ್ ನೀಟಾಗಿ ಹೇಳ್ಕೊಂಡು ಇಲ್ಲಿ ಒಂದು ನಾಟ್ ಹಾಕ್ಕೊಳ್ಳೋಣ. ಈ ಥರ ಒಂದು ನಾಟ್ ಫ್ರೆಂಡ್ಸ್. ನಾಟ್ ಹಾಕ್ಕೊಂಡಿದ್ದು ಆದಮೇಲೆ ಮತ್ತು ಇವಾಗ ಫಸ್ಟಿಗೆ ಒಂದು ಗೋಲ್ಡ್ ಬೀಡು ಮತ್ತು ಒಂದು ಪರ್ಲ್ ಬೀಡು ಮತ್ತು ಇನ್ನೊಂದು ಗೋಲ್ಡ್ ಬೀಡು, ಈ ಥರ 3 ಬೀಡು ಹಾಕ್ಕೊಳ್ಳೋಣ. ನೀರಲ್ಲಿ ಒಟ್ಟಿಗೆ ಹಾಕ್ಕೊಂಡು ಇಲ್ಲಿ ಸ್ಯಾರಿವರೆಗೂ ತೊಗೊಂಡು ಹೋಗಿ ಬೀಡ್ಸ್ನ. ಮತ್ತು ಈ ಸಿಂಗಲ್ ಬೀಡ್ ಒಂದು ಬೀಡು ಬಿಟ್ಬಿಟ್ಟು ಈ 2 ಬೀಡ್ಸಿಂದ ನೀರಲ್ಲೂ ಈ ಥರ ಮೇಲಕ್ಕೆ ಎಳ್ಕೊಳ್ಳೋಣ. ಮೇಲಕ್ಕೆ ಎಳ್ಕೊಂಡಿದ್ದು ಆದಮೇಲೆ ಪಕ್ಕದಲ್ಲೇ, ಜಾಸ್ತಿ ಏನು ಗ್ಯಾಪ್ ಬಿಡೋಕ್ಕೆ ಹೋಗ್ಬೇಡಿ, ಪಕ್ಕದಲ್ಲೇ ಈ ಥರ ಚುಚ್ಕೊಂಡು ಕೆಳಗಡೆಯಿಂದ ಮೇಲಕ್ಕೆ ನೀಟಾಗಿ ಎಳ್ಕೊಂಡು ಥ್ರೆಡ್ನ ಇಲ್ಲಿ ಇನ್ನೊಂದು ನಾಟ್ ಹಾಕ್ಕೊಳ್ಳಿ. ನೀಟಾಗಿ ಈ ಥರ ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಈಗ ಇನ್ನೊಂದು ಪರ್ಲ್ ಬೀಡ್ ಹಾಕ್ಕೊಳ್ಳೋಣ. ಪರ್ಲ್ ಬೀಡ್ ಹಾಕ್ಕೊಂಡು ಅದು ಎಷ್ಟು ಬೇಕಾಗುತ್ತೋ ಸ್ಪೇಸು ಬೀಡ್ಗೆ ಅಷ್ಟು ನೋಡಿಕೊಂಡು ಈ ಥರ ಕೆಳಗಡೆಯಿಂದ ಚುಚ್ಕೊಂಡು ನೀಟಾಗಿ ಇಲ್ಲಿ ಈ ಬೀಡ್ ಹಿಂದ್ಗಡೆಯಿಂದ ಹೋಗಿ ಈ ಥರ ಒಂದು ಲಾಕ್ ಮಾಡ್ಕೊಳ್ಳೋಣ. ಅದಾದಮೇಲೆ ಮತ್ತೆ ಸೇಮ್ ಕುಚ್ಚಿಗೆ ಎಷ್ಟು ಬೇಕೋ 1 by 1 ಕಲರ್ ಕುಚ್ಚು ಹಾಕ್ಕೊಂಡು ಬಂದಿದ್ದೀನಿ. ಅದು ಒಂದೊಂದು ಕಲರ್ಗೆ ಒಂದೊಂದು ಅಂತ ಬಿಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು ಪರ್ಲ್ ಬೀಡು ಹಾಕ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಸ್ಪೇಸ್ ನೋಡಿಕೊಂಡು ಈ ಥರ ನೀಟಾಗಿ ಎಳ್ಕೊಳ್ಳೋಣ. ನಾಟ್ ಹಾಕ್ಕೊಳ್ಳೋಣ. ನಾಟ್ ಹಾಕಿದ್ದು ಆದಮೇಲೆ ಮತ್ತು ಒಂದು ಗೋಲ್ಡ್ ಬೀಡ್ ಮತ್ತು ಒಂದು ಪರ್ಲ್ ಬೀಡ್ ಮತ್ತು ಒಂದು ಗೋಲ್ಡ್ ಬೀಡ್, ಈ ಥರ 3 ಬೀಡ್ಸ್ ಒಟ್ಟಿಗೆ ಹಾಕ್ಕೊಂಡು ನೀಟಾಗಿ ಸ್ಯಾರಿ ಹೋಗಿ ಹೇಳ್ಕೊಂಡು ಹೋಗಿ ಒಂದು ಬೀಡ್ ಬಿಟ್ಬಿಟ್ಟು ಕೆಳಗಡೆ ಈ 2 ಬೀಡ್ಸಿಂದ ನೀರಲ್ಲೂ ಈ ಥರ ವಾಪಸ್ ತೊಗೋಬೇಕಾಗತ್ತೆ. ವಾಪಸ್ ತೊಗೊಂಡಿದ್ದು ಆದಮೇಲೆ ಪಕ್ಕದಲ್ಲೇ ಈ ಥರ ಚುಚ್ಚಿಬಿಟ್ಟು ಇಲ್ಲಿ ಒಂದು ನಾಟ್ ಹಾಕ್ಕೋಬೇಕಾಗತ್ತೆ. ಈ ಥರ ನಾಟ್ ಹಾಕ್ಕೊಂಡಿದ್ದು ಆದಮೇಲೆ ಮತ್ತೆ ಇನ್ನೊಂದು ಪರ್ಲ್ ಬೀಡು ಹಾಕ್ಕೊಂಡು ಅದು ಅಷ್ಟೇ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಬಿಟ್ಟು ನಾಟ್ ಹಾಕ್ಕೋಬೇಕು. ಈ ಥರ ಇದೆಲ್ಲ ಹಾಕ್ಕೊಂಡಿದ್ದು ಆದಮೇಲೆ ಮತ್ತೆ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ನಾನು ಮಾಮೂಲಿ ಫಸ್ಟೇ ನೀರಲ್ಲಿಗೆ 60 ರೌಂಡ್ ಸುತ್ತಬಿಟ್ಟು ಏರ್ಸಿ ಇಟ್ಕೊಂಡಿದ್ದೆ. ಇದೆಲ್ಲ ಥ್ರೆಡ್ಡು ಈಗ ಇಲ್ಲಿ ಫಸ್ಟ್ ಎಲ್ಲೋ ಮಸ್ಟರ್ಡ್ ಕಲರ್ ಆಗಿದೆಯಲ್ಲ, ಅದಾದಮೇಲೆ ಮತ್ತು ಈಗ ಇದು ರೆಡ್ ಕಲರಲ್ಲ, ಇದು ಪಿಂಕ್ ಕಲರ್ ಶೇಡ್ ಬರುತ್ತೆ. ಪಿಂಕ್ ಕಲರ್ ಕುಚ್ಚು ಈ ಥರ ನೀಟಾಗಿ ಗ್ಯಾಪ್ ಇರುತ್ತಲ್ಲ ಕಾಟನ್ ಥ್ರೆಡ್ಡು, ಆ ಕಾಟನ್ ಥ್ರೆಡ್ಡಲ್ಲಿ ಹಿಡ್ಕೊಂಡು ಈ ಥರ ಟೈಟಾಗಿ ಇಟ್ಕೊಂಡು ಒಂದು 3-4 ರೌಂಡ್ಸ್ ಹಾಕ್ಕೋಬೇಕಾಗತ್ತೆ. 1 2 3 4 ರೌಂಡ್ಸ್ ಹಾಕ್ಕೊಂಡು ಮತ್ತು ಇದನ್ನ ನೀಟಾಗಿ ಈ ಥರ ನಾಟ್ ಹಾಕ್ಕೋಬೇಕು. ಮತ್ತು ಒಂದು 4 ರೌಂಡ್ ನಾಟ್ ಹಾಕ್ಕೋಬೇಕಾಗತ್ತೆ. 4 ನಾಟ್ ಹಾಕ್ಕೊಂಡಿದ್ದು ಆದಮೇಲೆ ಜರಿನ ಕಟ್ ಮಾಡಿಬಿಟ್ಟು ಕುಚ್ಚು ಬ್ಯಾಕ್ ಸೈಡ್ ಎಷ್ಟು ಲೆಂತ್ ಇದೆಯೋ ಅಷ್ಟೇ ಲೆಂತಿಗೆ ನೋಡಿಬಿಟ್ಟು ನಾವು ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ ಒಂದೇ ಲೆವೆಲಾಗಿ. ಈ ಕಲರ್ ಕಟ್ ಮಾಡ್ಕೊಂಡಿದ್ದು ಆದಮೇಲೆ ಮತ್ತು ಈಗ ಎಲ್ಲೋ ಕಲರ್ ಸೇಮ್ ಅದು ಅಷ್ಟೇ 60 ರೌಂಡ್ಸು ಸುತ್ತಿ ನೀರಲ್ಲಿ ಏರ್ಸಿ ಇಟ್ಕೊಂಡಿದ್ವಿ.
ಅದು ಅಷ್ಟೇ. ಇಲ್ಲಿ ಕಾಟನ್ ಥ್ರೆಡ್ ನೋಡಿ ಗೊತ್ತಾಗುತ್ತೆ ನಿಮಗೆ, ನಾವು ಅದಕ್ಕೆ ಇಲ್ಲಿ ಥ್ರೆಡ್ ಬಿಟ್ಟಿರೋದು, ನಾಟ್ ಹಾಕ್ಕೊಂಡಿರೋದು. ಈ ಥ್ರೆಡ್ಗೆ ನಾವು ಈ ಥರ ನೀಟಾಗಿ ಹೇಳ್ಕೊಂಡು ಈ ಥರ ಟೈಟಾಗಿ 2 ಫಿಂಗರ್ಸಲ್ಲಿ ಟೈಟಾಗಿ ಇಟ್ಕೊಂಡು ಈ ಥರ ಒಂದು 3-4 ರೌಂಡ್ ಸುತ್ಕೊಂಡ್ಬಿಟ್ಟು ಮತ್ತು ನಾಟ್ ಹಾಕ್ಕೋಬೇಕಾಗತ್ತೆ. ಈ ಥರ ನಾಟ್ ಹಾಕ್ಕೊಂಡಿದ್ದಾದಮೇಲೆ ಈ ಥರ ಒಂದು 3-4 ರೌಂಡ್ಸ್ ನಾಟ್ ಹಾಕ್ಕೊಂಡಿದ್ದಾದಮೇಲೆ ಟ್ರಿಮ್ಮರ್ ತೊಗೊಂಡು ಜರಿನ ಕಟ್ ಮಾಡಿಬಿಟ್ಟು ಕುಚ್ಚು ಲೆಂತ್ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಬೇಕಾಗುತ್ತೆ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್. ಬಾಯ್.